50 ವರ್ಷ ವಯಸ್ಸಲ್ಲಿ ಯೂಟ್ಯೂಬ್ ಆರಂಭಿಸಿ ಬರೋಬ್ಬರಿ 43 ಕೋಟಿ ಸಂಪಾದಿಸಿದ ಮಹಿಳೆಯ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಸಾಕಷ್ಟು ಮಂದಿ 50 ವರ್ಷ ಬಂದಾಗ ಏನ್ ಮಾಡೋಕ್ಕಾಗುತ್ತೆ, ಈಗ ಹೊಸದಾಗಿ ಶುರು ಮಾಡಿದ್ರೆ ಏನ್ ಮಾಡೋಕ್ ಸಾಧ್ಯ ಇದೆ ಅಂತ ಅಂದ್ಕೊಳ್ತಾರೆ. ಆದರೆ ನಿಶಾ ಮುದ್ಲಿಕಾ ಆ ಆಲೋಚನೆಯನ್ನ ಪೂರ್ತಿಯಾಗಿ ಚೇಂಜ್ ಮಾಡಿಬಿಟ್ರು. ಓರ್ವ ಸಾಧಾರಣ ಮಹಿಳೆಯಾಗಿ ಜೀವನ ಶುರು ಮಾಡಿದ್ರು. 50 ವರ್ಷದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡ್ತಾರೆ. ಅಡುಗೆ ಮಾಡೋದು ಬಿಟ್ಟು ಟೆಕ್ನಾಲಜಿ ಗೊತ್ತಿಲ್ಲ, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಸದ್ಯ ಇಲ್ವೇ ಇಲ್ಲ, ಬಂಡವಾಳ ಕೂಡ ಇಲ್ಲ. ಆದರೆ ಒಂದು ಸ್ಕಿಲ್ ಇದೆ, ಅದು ಅಡುಗೆ ಮಾಡೋದು ಮಾತ್ರ. ಆ ಒಂದು ಸ್ಕಿಲ್ಲನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅಂದ್ಕೊಂಡ್ರು. ಡೈಲಿ ವಿಡಿಯೋಸ್ ಮಾಡಿದ್ರು, ಒಳ್ಳೆ ಕಂಟೆಂಟ್ ಕೊಟ್ಟರು, ಜನರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟರು. ರಿಸಲ್ಟ್ ಇವತ್ತು ಅವರ ಯೂಟ್ಯೂಬ್ ಚಾನಲ್ಗೆ ಬರೋಬ್ಬರಿ 15 ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಜೊತೆಗೆ ಅಂದಾಜು ನೆಟ್ವರ್ತ್ ಬರೋಬ್ಬರಿ 43 ಕೋಟಿ. ಇದರಿಂದ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಕಲಿಯಬೇಕಾದ 3 ಅಂಶಗಳಿವೆ. ಮೊದಲ ಅಂಶ, ವಯಸ್ಸಲ್ಲ ನಿರ್ಧಾರ ಮುಖ್ಯ. 50 ವರ್ಷದಲ್ಲಿ ನಿಶಾ ಯೂಟ್ಯೂಬ್ ಶುರು ಮಾಡ್ತಾರೆ. ಎರಡನೇ ಅಂಶ, ನಿಮ್ಮ ಸ್ಕಿಲ್ಲಿಂದ ಬಿಸ್ನೆಸ್ ಮಾಡೋದು. ನಿಶಾ ಅವರಿಗೆ ಅಡುಗೆ ಮಾಡೋದು ಬರ್ತಿತ್ತು, ನಿಮಗೆ ಟೀಚಿಂಗ್ ಬರಬಹುದು, ಸೇಲ್ಸ್ ಬರಬಹುದು, ಮಾರ್ಕೆಟಿಂಗ್ ಬರಬಹುದು. ಯಾವುದೇ ಸ್ಕಿಲ್ ಇದ್ರೂ ಕೂಡ ಈ ಡಿಜಿಟಲ್ ಪ್ರಪಂಚದಲ್ಲಿ ಸಂಪತ್ತನ್ನಾಗಿ ಮಾಡ್ಕೋಬಹುದು. ಮೂರನೇ ಅಂಶ, ಕನ್ಸಿಸ್ಟೆನ್ಸಿಗೆ ಸೋಲಿಲ್ಲ. ಒಂದು ವಿಡಿಯೋ 1 ತಿಂಗಳಲ್ಲಿ ಗೆಲುವು ಸಿಗಲಿಲ್ಲ. ವರ್ಷಗಳ ನಿರಂತರ ಪ್ರಯತ್ನದಿಂದ ಈ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತಿನ ಬಿಸ್ನೆಸ್ ನ್ಯೂಸ್ನಲ್ಲಿ ದೊಡ್ಡ ಮೆಸೇಜ್ ಒಂದೇ, ನಿಮ್ಮ ಕನಸಿಗೆ ವಯಸ್ಸಿನ ಅಡ್ಡಿ ಇಲ್ಲ. 50 ಆದರೂ 60 ಆದರೂ ಆರಂಭಿಸುವ ಧೈರ್ಯ ಇದ್ರೆ ಗೆಲುವು ನಿಮ್ಮ ವಯಸ್ಸು ಕೇಳಲ್ಲ. ಈಗೇಳಿ, ವಯಸ್ಸು ಜಸ್ಟ್ ನಂಬರ್ ಅಷ್ಟೇ. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ.